ಬಿಕಾಸ್ ನಿನ್ನೆ ಸೌದಿ ಅರೇಬಿಯಾದಿಂದ ಒಂದು ಪ್ರತಿಕ್ರಿಯೆ ಬಂತು, ರಿಯಾದನ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಅಂತ. ನೋಡಿ, ನಾವು ಬರೀ ಒಂದು ಹೇಳಿಕೆನೆ ತಗೊಂಡು ಅತಿಯಾಗಿ ಅನಲೈಸ್ ಮಾಡೋಕ್ಕಾಗಲ್ಲ. ಅದನ್ನ ಡಾಟ್ ರೀತಿ ಇನ್ನೊಂದಕ್ಕೆ ಲಿಂಕ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಇಡೀ ನಾವು ಪ್ರಾದೇಶಿಕದಲ್ಲಿ ಶಾಂತಿ ಮರುಸ್ಥಾಪನೆಗೆ ಪ್ರಯತ್ನ ಮುಖ್ಯ. ಯುದ್ಧ ದೀರ್ಘವಲ್ಲಾಗಿದ್ರೆ ಅವರುಗಳಿಗೂ, ಅಲ್ಲಿಯ ರಾಷ್ಟ್ರಗಳಿಗೂ ಮತ್ತು ನೆರೆಯವರಿಗೂ, ದೂರದವ್ರಿಗೂ ತೊಂದರೆ ಆಗತ್ತೆ. ಇದು ಯಾರು ಬಯಸ್ತಾ ಇಲ್ಲ, ಯಾರು ಪ್ರೋತ್ಸಾಹಿಸ್ತಾನೂ ಇಲ್ಲ. ಅಲ್ಲ, ಯಾರು ಬಯಸ್ತಾ ಇಲ್ಲ, ಇಲ್ಲ ಅಂದ್ರು ನಾವು ಕೂಡ ಅದೇ ಹೇಳ್ತಾ ಇರೋದು. ಯುದ್ಧ ದೀರ್ಘಕಾಲ ನಡೆಯೋದು ಬೇಡ ಅಂತ ಇಡೀ ಜಗತ್ತು ಅದನ್ನೇ ಹೇಳ್ತಾ ಇದೆ. ನಡೆಯೋದಕ್ಕೆ ಸಾಧ್ಯ ಇಲ್ಲ. ಚೀನಾ ಮತ್ತೆ ರಷ್ಯಾ ಸಪೋರ್ಟ್ ಕೊಡೋದು ಬಹಳ ದೂರದ ಪ್ರಶ್ನೆ. ಓಪನ್ ಸಪೋರ್ಟ್ ಅಲ್ಲದೆ ಇದ್ರು ಕೂಡ ಹೇಳ್ತಾರೆ ಅಷ್ಟೇ ಹೊತ್ತು. ಈಗ ಪ್ರಭಾಕರ್ ಸರ್, ಓಪನ್ ಸಪೋರ್ಟ್ ಅಲ್ಲ ಅಂತ ಆದ್ರೂ ಕೂಡ ವೆಪನ್ ಸಪ್ಲೈ ಆಗುವಂತ ಸಾಧ್ಯತೆಗಳು ಎಷ್ಟಿದಾವೆ ಇರಾನ್ಗೆ ಒಂದು ವೇಳೆ ಅಂತ ಸ್ಥಿತಿ ಬಂದ್ರೆ? ಬಹಳ 95-5. ನೀವೇ ಎಸ್ಟಿಮೇಟ್ ಮಾಡಿ. ಈಗ ಡಾಲರ್ ಮುಂದಿನ ವಾರ ಇದರಲ್ಲಿ ಆಯಿಲ್ ಪ್ರೈಸ್ 100 ದಾಟೋದಿಲ್ಲ. ಈಗ 76-34 ನಿಂತಿದೆ. 79, 80, 85 ಆದ್ರೆ ಹೇಗೆ? 100 ದಾಟಿ 120 ತನಕ ಹೋದ್ರೆ ಯಾವ ರೀತಿ ತೊಂದರೆ? ಅದೆಲ್ಲ ದೂರದ ಪ್ರಶ್ನೆಗಳು. ಎಸ್, ನಾನು ಸರ್ ನಿಮ್ಮನ್ನ ಕೇಳಬೇಕು. ಒಂದು ಜಾಗತಿಕ ಸರ್ ಬಂದೆ ಮಾತನಾಡಿಸ್ತೀನಿ ನಿಮ್ಮನ್ನ. ಜಾಗತಿಕ ಮಟ್ಟದಲ್ಲಿ ಇರಾನ್ ಒಬ್ಬಂಟಿಯಾಗುವಂತ ಸಾಧ್ಯತೆಗಳಿದಾವ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಚೀನಾ ಮತ್ತು ರಷ್ಯಾ ಇರಾನ್ಗೆ ನೈತಿಕ ಬೆಂಬಲವನ್ನು ಕೊಟ್ಟಿತ್ತು. ಅಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಚೀನಾದಂಥ ರಾಷ್ಟ್ರ ಓಪನ್ ಆಗಿ ಅಮೆರಿಕವನ್ನು ಎದುರು ಹಾಕೊಳ್ಳುವಂಥದ್ದು ಈ ಸಮಕಾಲೀನ ಜಗತ್ತಿನಲ್ಲಿ. ಹೌದು, ನೀವು ಹೇಳಿದ್ದು ಅರ್ಥ ಆಯಿತು. ಬಹಳ ಅಂತರ್ಗತವಾಗಿ ಯೋಚನೆ ಮಾಡಬೇಕು. ಈ ರಾಜಕೀಯ ನಿಯೋಗತ್ವಗಳು ಪ್ರೆಸ್ಸಿಗೆ ಮಾತಾಡೋದೊಂದು, ಅವ್ರ ಒಳಗಡೆ ನಡೆಸ್ಕೊಳ್ಳೋದು. ಚೀನಾ UN-ಗೆ ನಿನ್ನೆ ಬಾಗಿಲು ತಟ್ಟಿದ್ದು UN-ಗೆ ಸ್ವಲ್ಪ ಪವರ್ ಕೊಡೋಕ್ಕೆ. ಪವರೇ ಇರಲಿಲ್ಲ, ಅದು ಇನ್ನೊಂದು ಆಲ್ಟರ್ನೇಟಿವ್ ಸಂಸ್ಥೆ ಆಗ್ತಾ ಇದೆ ಅಂತ ಅವರು ತಜ್ಞರು ಹೇಳಿದಂಗೆ ಚೀನಾ ಇರಾನ್ಗೆ ಸಪ್ಲೈ ಮಾಡೋ ಚಾನ್ಸಸ್ ಕಡಿಮೆ. ಇನ್ನೊಂದು ನಾವು ಯೋಚನೆ ಮಾಡಬೇಕು, ಯಾಕೆ ಇರಾನ್ ಹೀಗೆ ರೋಗ್ ಎಲಿಫೆಂಟ್ ಅಂತೀವಿ ಆಯಿತು ಅಂದರೆ, ಒಂದು 15-20 ವರ್ಷದಿಂದ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಇದೆ. ಹೌದು, ಅವ್ರಿಗೇನು ಮಾರಬೇಡಿ. ನಮ್ಮಲ್ಲಿ ಇಂಡಿಯಾದಲ್ಲಿ ಒಂದು ಸಂಸ್ಥೆ ಪೈಪ್ ಮಾರ್ತಾ ಇತ್ತು, ಆ ಪೈಪಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟ್ರಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿರೋರ್ನ ಹಿಡ್ಕೊಂಡು ಹೋಗ್ಬಿಟ್ರು. ಸೊ ಅವರು ಸಂಕಷ್ಟ ಸ್ಥಿತಿ ಎಲ್ಲ ಕಡೆಯಿಂದ ಕವರ್ ಆಗಿದ್ದರು. ಎರಡನೇ ವಿಚಾರ, ಈ ಯುದ್ಧದ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ಯುದ್ಧ ಅಂದರೆ ಧ್ವಂಸಕಾರಿ ಅಂತ, ಯಾರಿಗೂ ಬೇಡ. ಬಟ್ ನನ್ನ ದೇಶದ ನಾಯಕ ನನಗೆ ಬೇಕು, ಯಾರು ಸತ್ತರೆ ಏನು ಅಂತ. ಅಲ್ಲಿ ಈಗ ಒಂದು ಡಿವೈಡ್ ಆಗುತ್ತೆ. ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ಗಿಂತ ಇಸ್ರೇಲು ಕಡಿಮೆ ಆಘಾತಕಾರಿ ಅಂತ ಈಗ ಪ್ರಸ್ತುತಪಡಿಸ್ತಾರೆ. ಅಮೇರಿಕಾನ ನಂಬೋದ್ರಿಂದ ನಾವು ಸೇಫಾಗಿರಬೇಕು ಅಂತ ಅವರು ತಜ್ಞರು ಹೇಳಿದ್ದು. ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ, ಈ ಕೊಲ್ಲಿ ರಾಷ್ಟ್ರಗಳಿಗೆ ಹಣದ ಪವರ್ ಇತ್ತು, ಕಡಿಮೆ ಆಗ್ತಾ ಇದೆ. ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಇಂಡಸ್ಟ್ರೀಸ್ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟಿವ್ ಫ್ಯೂಯಲ್ ಪ್ರಪಂಚದಲ್ಲೆಲ್ಲ ಬರ್ತಾ ಇದೆ. ಸೊ ಅವರು ಮಾಡ್ತಾ ಇದ್ದಾಗ ಈಗಿನ ಪ್ರಶ್ನೆ ಏನು ಅಂದರೆ, ಇರಾನ್ನ ಸಪ್ರೇಟ್ ಮಾಡೋದು. ಬಟ್ ಆ ಖಮೇನಿ ಅಂತ ಹೇಳಿದ್ರಲ್ಲ, ಅದೊಂದು ಹುದ್ದೆ, ವ್ಯಕ್ತಿ ಅಲ್ಲ. ಹೌದು, ಥಿಯೋಕ್ರಾಟಿಕ್ ಸ್ಟೇಟ್ ಅಂತೀವಿ, ಅಂದರೆ ಧರ್ಮಗುರು. ಅದನ್ನು ನಿರ್ನಾಮ ಮಾಡಿ ಡೆಮಾಕ್ರೆಟಿಕ್ ಸೆಟಪ್ ಮಾಡೋಣ ಅಂತ ಅಮೇರಿಕ ಹೇಳ್ತಾ ಇರೋದು. ಇದನ್ನು ಉಪಯೋಗಿಸ್ಕೊಂಡು ಇಸ್ರೇಲ್ ನಾಯಕರು ಹೇಳಿರೋ ಮಾತು ಗಮನಿಸಿ. ಇರಾಕ್ ಇವರು ಅಟ್ಯಾಕ್ ಮಾಡಿದ ದೇಶದಲ್ಲಿ ಆ ಜನನ ಅವ್ರು ಕೇಳ್ಕೊತಾ ಇದ್ದಾರೆ, ನೀವು ಈಗ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ, ಇರಾನ್ ನಾಯಕತ್ವನ ಕಿತ್ತೊಗೀರಿ, ಒಂದು ಹೊಸ ನಾಯಕತ್ವ ಮಾಡಿ ಅಂತ. ಎಲ್ಲ ಮೂಮೆಂಟು ಅದರ ಕಡೆ ಹರಡ್ತಾ ಇದೆ. ಬಟ್ ಇದರ ಎಫೆಕ್ಟ್ ಎಕನಾಮಿಕ್ಸ್ ಮೇಲೆ, ಶಾರ್ಟ್ ಟರ್ಮ್ ಎಕನಾಮಿಕ್ಸ್ ಇರುತ್ತೆ. ಈ ಪೆಟ್ರೋಲ್ ವಿಚಾರದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಒಂದು ವೇಳೆ ಯುದ್ಧ ದೀರ್ಘಕಾಲ ಮುಂದುವರಿಲಿಲ್ಲ, ಆದಷ್ಟು ಶೀಘ್ರ ಮುಗೀತು ಅಂತ ಅನ್ಕೊಳ್ಳೋಣ. ಇರಾನ್ನ ಅನ್ರೆಸ್ಟು ಸರಿಯಾಗೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಇರಾನ್ನ ಅನ್ರೆಸ್ಟು
ಜಗತ್ತಿನ ಮೇಲೆ ಏನು ಪರಿಣಾಮ ಬೀರಬಹುದು, ಭಾರತದ ಮೇಲೆ ಏನು ಪರಿಣಾಮ ಬೀರಬಹುದು? ಅಲ್ಲ, ಇರಾನ್ ಅನ್ರಷ್ಟು ಈಗಾಗಲೇ ಇಡೀ ದೇಶದಾದ್ಯಂತ ಬ್ರಾಂಚಸ್ ಮಾಡೋ ಥರ ಪ್ರಪಂಚದಾದ್ಯಂತ ಅವ್ರು ಬ್ರಾಂಚಸ್ ಮಾಡಿಟ್ಟಿದ್ದಾರೆ. ನೀವೇ ಹೇಳಿದ್ರಿ, ಹೌತೀಸ್ ಇದ್ದಾರೆ, ಹಿಜ್ಬುಲ್ಲಾ ಇದ್ದಾರೆ ಅಂತ. ಇವರೆಲ್ಲ ಇದಕ್ಕಿಂತ ಗಮನ, ನಿನ್ನೆ ಇರಾನ್ ಫಾರಿನ್ ಮಿನಿಸ್ಟ್ರು ಒಮಾನ್ಗೆ ತಿಳಿಸಿದೆ, ತಪ್ಪಾಗಿ ನಿಮಗೆ ಹೊಡೆದಾಗಿದ್ದಾರೆ, ನಾವು ನಮ್ಮ ಮಿಲಿಟ್ರಿಗೆ ತಿಳಿಸ್ತೀವಿ ಸಿವಿಲಿಯನ್ ಟಾರ್ಗೆಟ್ಸ್ ಮೇಲೆ ಹೊಡಿಬಾರ್ದು ಅಂತ. ಅದಾದ ಮೇಲೆ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಚೆ ಬಂದಿದೆ, ನಮ್ಮ ಸೈನಿಕರ ಜೊತೆ ನಮ್ಮ ಸಂಪರ್ಕ ರೆಗ್ಯುಲರ್ ಆಗಿ ಇಲ್ಲ, ನಾವು ಮೊದಲು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವೋ ಅದನ್ನು ನಡೆಸ್ತಾ ಇದ್ದಾರೆ ಅಂತ. ಇರಾನ್ ಛಿದ್ರ ಆಯಿತು ಅಂದರೆ ಈ ರೀತಿ ಪರಿಸ್ಥಿತಿ ಉಂಟಾಗುತ್ತೆ. ನಾವು ಆಫ್ಘಾನಿಸ್ತಾನಲ್ಲೂ ನೋಡಿದ್ವಿ, ರಷ್ಯಾ 21 ಭಾಗ ಆದಾಗಲೂ ನೋಡಿದ್ದೀವಿ, ಅದರದ್ದು ಇನ್ನೂ ಪಳೆ ಉಳಿಕೆ ಅನ್ನೋ ಯುದ್ಧಗಳು ನಡೀತಾನೇ ಇದೆ. ಸೊ ಈ ರೀತಿ ಇರುತ್ತೆ. ಬಟ್ ಅಂತಾರಾಷ್ಟ್ರೀಯವಾಗಿ ಆ ರಾಷ್ಟ್ರನ ಪ್ರತ್ಯೇಕಿಸಿದರೆ ಉಳಿದೆಲ್ಲ ರಾಷ್ಟ್ರಗಳು ಸೇರಿದಾಗ 3 ಪವರ್ ಪಾಯಿಂಟ್ಸ್ ಬರುತ್ತೆ. ರಷ್ಯಾ, ಚೈನಾ, ಕೊಲ್ಲಿ ರಾಷ್ಟ್ರಗಳ ಜೊತೆ ಇರೋ ಅಮೇರಿಕಾ, ಯುರೋಪಿಯನ್ ಯೂನಿಯನ್. ಸೊ ಇದರಲ್ಲಿ ಗುಂಪುಗಾರಿಕೆ ಶುರು ಆಗುತ್ತೆ. ಕೆಲವು ವಿಚಾರದಲ್ಲಿ ನಾವು ಮೂವರು ಒಂದು, ಅವನು ಬೇರೆ ಇವರು ಮೂರು ಅಂತ ಯುದ್ಧ, ಸಣ್ಣ ಪುಟ್ಟ ಯುದ್ಧ ನಡೀತಾ ಇರುತ್ತೆ. ನಾವು ಈಗ ಚಿಂತನೆ ಮಾಡಬೇಕಾಗಿರೋದು ನಮ್ಮದು ಸ್ಥಿತಿ ಏನು ಅಂತ. ಎಸ್, ಮಾತನಾಡೋಣ ಸರ್. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.